ಇವತ್ತೇನ್ ಮಾಡತ್ತೀವಿ? ಆಮ್ಲ ಮತ್ತು ಪ್ರತ್ಯಾಮ್ಲ ಪಾಠವನ್ನ ಮಾಡತ್ತೀವಿ. ಈಗ ನಾವು ಇಲ್ಲೊಂದಿಷ್ಟು ವಸ್ತುಗಳನ್ನ ಇಟ್ಟಿಲ್ಲ. ಸಾಬೂನ್ ಪುಡಿ ಐತಿ, ಆಮೇಲೆ ಸಕ್ಕರೆ ನೀರಿದೆ, ಆಮೇಲೆ ಉಪ್ಪಿನ ನೀರ್ ಐತಿ, ಸೋಡಾ ಪುಡಿ ನೀರ್ ಐತಿ, ನಿಂಬೆ ರಸ ಐತಿ, ಎಲ್ಲ ದ್ರಾವಣಗಳನ್ನ ಹಾಕಿ ನಾನು ಇಟ್ಟಿನಿ. ಇದ್ರೊಳಗೆ ನಮ್ಗೆ ಆಮ್ಲ ಯಾವುದು, ಪ್ರತ್ಯಾಮ್ಲ ಯಾವುದು? ನಾವು ಆಮ್ಲ ಅಂತಂದ್ರೆ ಅದು ಹುಳಿ ಆಗಿತ್ತಂದ್ರೆ ಅದು ಆಮ್ಲ ಅಂತ ನಾವು ಹೇಳ್ತೀವಿ, ಕಹಿ ಆಗಿತ್ತಂದ್ರೆ ಅದು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಆದ್ರೆ ನಾವು ಎಲ್ಲಾ ಪದಾರ್ಥಗಳನ್ನ ಟೇಸ್ಟ್ ಮಾಡಿ ನೋಡಕ್ ಆಗಂಗಿಲ್ಲ. ಒಂದೊಂದ್ಸರಿ ಏನಾಗತ್ತ, ಕಹಿ ಇರುತ್ತಲ್ಲ, ಅದು ನಮ್ಮ ಪ್ರಾಣಕ್ಕೂ ಏನಾಗ್ಬೋದು, ಅಪಾಯ ಆಗ್ಬೋದು. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅದಕ್ಕೆ ಸೂಚಕಗಳನ್ನ ಬಳಸ್ತೀವಿ. ನಾವು ಲಿಟ್ಮಸ್ ಪೇಪರ್ ಅಂತ ಬಳಸ್ತೀವಿ. ಲಿಟ್ಮಸ್ ಪೇಪರ್ ಅನ್ನ ನಮ್ಮ ಹತ್ರ ಎಲ್ಲಾರ್ದಕ್ಕ ನಾವ್ ಏನ್ ಮಾಡಿವಿ ಅಂತಂದ್ರ, ಈ ದಾಸವಾಳ ಹೂ ಬರುತ್ತಲ್ಲ, ಆ ದಾಸವಾಳ ಹೂವನ್ನ ಅದರ ರಸವನ್ನ ತೆಗೆದು ಪೇಪರ್ಗೆ ನಾವು ಏನ್ ಮಾಡಿವಿ, ಹಚ್ಚಿ ಇದನ್ನ ಒಣಗಿಸ್ತೀವಿ. ಇದು ಒಂದು ಲಿಟ್ಮಸ್ ಪೇಪರ್. ಆಮೇಲೆ ಅರಿಶಿನ ಪುಡಿ ಬರುತ್ತಲ್ಲ, ಅರಿಶಿನ ಪುಡಿನ ನೀರೊಳಗೆ ಕಲಿಸಿ ಅದನ್ನ ಇದು ಮಾಡಿ ಇದಕ್ಕೂ ಏನ್ ಮಾಡಿವಿ, ಲೇಪನ ಮಾಡಿ ಇದನ್ನು ಒಣಗಿಸಿಟ್ಟಿವಿ. ಇವು ಎರಡು ಪೇಪರ್ಗಳನ್ನ ನಾವು ಲಿಟ್ಮಸ್ ಪೇಪರ್ ಅಂತ ಯೂಸ್ ಮಾಡತ್ತೀವಿ. ನಾವು ಲಿಟ್ಮಸ್ ಪೇಪರ್ ಅನ್ನ ನಾವು ಎದರಿಂದ ತಯಾರಿಸ್ತಾರ ಅಂತಂದ್ರೆ ಕಲ್ಲು ಹೂವಿನಿಂದ ತಯಾರಿಸ್ತಾರ. ಅದು ಸೈಂಟಿಫಿಕಲಿ, ಇದು ಸೈಂಟಿಫಿಕಲಿನ. ಬಟ್ ನಾವೇನ್ ಮಾಡಿವಿ, ಇಲ್ಲಿ ಸುತ್ತಮುತ್ತ ಸಿಗ್ತಕ್ಕಂಥ ಪದಾರ್ಥಗಳನ್ನು ಉಪಯೋಗಿಸಿ ನಾವೇನ್ ಮಾಡಾಕ್ತಿವಿ, ಲಿಟ್ಮಸ್ ಪೇಪರ್ ಅನ್ನ ಮಾಡಿವಿ. ಈಗ ಇದರಿಂದ ನಾವು ಇಲ್ಲಿ ಇರ್ತಕ್ಕಂಥ ಪದಾರ್ಥಗಳು ಆಮ್ಲ ಯಾವುದು, ಪ್ರತ್ಯಾಮ್ಲ ಯಾವುದು ಅಂತ ಕಂಡು ಹಿಡಿಬೇಕು. ಈಗ ನಾ ಫಸ್ಟ್ ಏನ್ ಮಾಡಿವಿ, ಒಂದಿಷ್ಟು ಸಣ್ಣ ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೊಂಡಿವಿ. ಇದು ಯಾವ ಕಲರ್ ಐತಿ? ನೀಲಿ ಲಿಟ್ಮಸ್ ಪೇಪರ್ ರೆಡ್ ಕಲರ್ ಆತಂದ್ರ ಅದು ಆಮ್ಲ. ನೀಲಿ ಲಿಟ್ಮಸ್ ಪೇಪರ್ ರೆಡ್ ಕಲರ್ ಆ ಪದಾರ್ಥ ಏನಂತ ತಿಳ್ಕೊಬೇಕು ನಾವು, ಆಮ್ಲ ಅಂತ ತಿಳ್ಕೊಳ್ಳೋದು. ಈಗ ಇಲ್ಲಿರೋದು ಯಾವ್ದಾದ್ರೂ ಒಂದು ಪದಾರ್ಥವನ್ನ ನಾ ತಗೋತೇನೆ. ಯಾವ್ದು ತಗೊಳ್ಳಿ, ಇದನ್ನ ತಗೋತೀನಿ. ಇದು ಇದ್ರೊಳಗೆ ಏನೈತೆ ಅಂತ ನಂಗೆ ಗೊತ್ತಿಲ್ಲ. ಈ ನೀಲಿ ಲಿಟ್ಮಸ್ ಪೇಪರ್ ಅನ್ನ ನಾ ಇದ್ರಾಗ ಎದ್ತೀನಿ. ಇದ್ರಾಗ ಎದ್ದಿ ನೋಡಿದಾಗ ಅದು ಯಾವ ಕಲರ್ ಬಂತು? ಯಾವ ಕಲರ್ ಬಂತ? ಕೆಂಪು ಕಲರ್ ಬಂತ. ಅಂದ್ರೆ ಇದು ಯಾವ ಪದಾರ್ಥ ಹಂಗಂದ್ರ? ಯಾವ ಪದಾರ್ಥ? ನೀಲಿ ಲಿಟ್ಮಸ್ ಪೇಪರ್ ಕೆಂಪು ಕಲರ್, ಕೆಂಪು ಬಣ್ಣಕ್ಕೆ ತಿರುಗುತ್ತು ಅಂತಂದ್ರ ಅದು ಯಾವ ಕಲರ್, ಯಾವ್ದಂತ ಹೇಳ್ಬೇಕು ನಾವಿದು? ಯಾವ ಪದಾರ್ಥದೊಳಗ ಆಮ್ಲ ಇದೆ ಅಂದ್ರೆ ಇದು ಹುಳಿ ಆಗಿದೆ ಅಂತ ನಾವು ತಿಳ್ಕೊಬೇಕು. ಅರ್ಥ ಆಯ್ತು? ಪಾಸ್ ಮಾಡಿ.